ಹಾಯ್ ಎವ್ರಿವನ್, ನಾನು ಸಂಡೇ ವ್ಲಾಗ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ನಾವು ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಝೂ ತುಂಬ ಸಲ ನೋಡಿದ್ವಿ, ಆದರೂ ಕೂಡ ವರ್ಷಕ್ಕೊಂದ್ಸಲ ನೋಡೋದು ತುಂಬ ಖುಷಿ ಕೊಡುತ್ತೆ. ಪ್ರಾಣಿಗಳೆಲ್ಲ ನೋಡೋದಕ್ಕೆ ತುಂಬ ಖುಷಿ ಕೊಡುತ್ತೆ. ಮತ್ತು ವೆದರು ಕೂಡ ಅಷ್ಟೇ ಕೂಲಾಗಿರೋದ್ರಿಂದ ಸೋನೆ ಮಳೆ ಬರ್ತಿತ್ತು, ಆದರೂ ಕೂಡ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಸಂಡೇ ಹೋಗಿರೋದ್ರಿಂದ ಇಷ್ಟು ಜನ ಇದ್ದರು ಅಂತ ಅಂದರೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಪ್ಲೇಸೇ ಇಲ್ಲ, ಅಷ್ಟು ಕೂಡ ಫಿಲ್ ಆಗಿತ್ತು. ಎಷ್ಟು ಜನ ಇದ್ದಾರೆ ನೋಡಿ, ಈ ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ. ಅಷ್ಟು ಜನ ಇದ್ದರು. ಸೋನೆ ಮಳೆ ಬರ್ತಿದ್ರು ಕೂಡ ಎಲ್ಲ ಜನಗಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಮಧ್ಯಾಹ್ನದ ಮೇಲೆ 3:30 ಇಂದ 5:30 ತನಕ ಓಪನ್ ಇರುತ್ತೆ ಝೂ. ಆದರೂ 5:30 ಆದಮೇಲೆ ಅದು ಕ್ಲೋಸ್ ಆಗುತ್ತೆ, ಎಂಟ್ರಿ ಇರೋದಿಲ್ಲ ಒಳಗಡೆಗೆ. ಪರ್ ಪರ್ಸನ್ಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ತುಂಬ ಜನ ಸೇರಿದ್ರು. ಸಂಡೇ ಅಂತ ಅಂದರೆ ಮೈಸೂರಲ್ಲಿ ಎಲ್ಲ ಪ್ಲೇಸು ಕೂಡ ಫಿಲ್ ಆಗಿರುತ್ತೆ. ನಾವು ಝೂ ಒಳಗಡೆ ಎಂಟ್ರಿ ತೊಗೊಂಡ ತಕ್ಷಣ ಫಸ್ಟು ಸಿಗೋದೆ ಬರ್ಡ್ ಸೆಕ್ಷನ್ನು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೀನಲ್ಲ ವೈಲ್ಡ್ ಆ್ಯನಿಮಲ್ ಚೀತಾ, ತುಂಬ ಚೆನ್ನಾಗಿತ್ತು. ತುಂಬ ಗ್ಲಾಸ್ ವರ್ಕಲ್ಲಿ ಫುಲ್ ಕ್ಲೋಸ್ ಮಾಡಿದರು. ಅದಂತೂ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ತುಂಬ ವಾಕ್ ಮಾಡ್ತಿತ್ತು. ತುಂಬ ಹತ್ರದಿಂದ ನೋಡ್ತಿದ್ರು ಎಲ್ಲರೂ ಕೂಡ, ತುಂಬಾ ಖುಷಿಪಟ್ಟರು ಅಲ್ಲಿ. ನೆಕ್ಸ್ಟ್ ಸಿಗೋದು ಈಗ ಟೈಗರ್ ತೋರಿಸ್ತಾ ಇದ್ದೀನಿ. ಅಲ್ಲಂತೂ ಟೈಗರ್ನ ನೋಡೋಕ್ಕೆ ಸಿಗಲಿಲ್ಲ. ಒಂದೇ ಒಂದು ಟೈಗರು ದೂರದಲ್ಲಿ ಮಲಗಿತ್ತು, ಬಿಟ್ಟರೆ ಅದು ಆ್ಯಕ್ಟಿವ್ ಆಗಿ ಇರಲೇ ಇರಲಿಲ್ಲ. ಟೈಗರ್ ಈ ಕಡೆ ಬರುತ್ತೆ ಅಂತ ತುಂಬ ವೇಟ್ ಮಾಡಿದ್ವಿ, ಆದರೆ ಬರಲೇ ಇಲ್ಲ. ಅದಾದಮೇಲೆ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಎಲ್ಲ ವೈಲ್ಡ್ ಅನಿಮಲ್ಸ್ದು ಸ್ಟ್ಯಾಚ್ಯೂ ಎಲ್ಲ ಹಾಕಿದ್ರು. ಅಲ್ಲಿ ಕೂಡ ಎಲ್ಲ ಫೋಟೋ ತೆಗೆಸ್ಕೊತಿದ್ರು. ನನ್ನ ಮಗಳು ಕೂಡ ಹಾಗೆ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಲು. ಅದೊಂದು ಕ್ರೇಜ್ ಅಲ್ವಾ ಇವಾಗ. ಮೈಸೂರು ಝೂ ಟೋಟಲ್ 4 ಕಿಲೋಮೀಟರ್ ಇದೆ. 4 ಕಿಲೋಮೀಟರ್ ಇದ್ದರೂ ಕೂಡ ನಾವು ನಿಧಾನವಾಗಿ ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು, ಏನಾದರೂ 4 ಕಿಲೋಮೀಟರು ತುಂಬ ಲಾಂಗು ಓಡಾಡೋದಕ್ಕೆ ಕಷ್ಟ ಆಯಿತು ಅಂದರೆ ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ ಚೇರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೆಲ್ಲ ಕೂತ್ಕೊಂಡು ಪ್ರಾಣಿಗಳನ್ನ ನಿಧಾನವಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಷ್ಟಕ್ಕೆ 4 ಅವರ್ಸೇ ಆಗುತ್ತೆ ಅಂದ್ಕೊತೀನಿ. ಫಸ್ಟು ನಮ್ಮ ಸ್ಕೂಲ್ ಡೇಸಲ್ಲಿ ಮತ್ತು ಕಾಲೇಜ್ ಡೇಸ್ಗಳಲ್ಲಿ ನಾವು ಝೂಗೆ ಬಂದರೆ ಹೊರಗಡೆಯಿಂದನೇ ತಿಂಡಿನ ಪರ್ಚೇಸ್ ಮಾಡಿಕೊಂಡು ಇಲ್ಲಿ ಬಂದು ತಿನ್ನೋದಕ್ಕೆ ಹಲೋ ಮಾಡ್ತಿದ್ರು. ಬಟ್ ಈಗ ಅದು ಹಲೋ ಇಲ್ಲ. ಯಾಕಂದರೆ ಒಂದು ಇನ್ಸಿಡೆಂಟ್ ಆಗಿತ್ತು. ಹೊರಗಡೆಯಿಂದ ಎಷ್ಟೊಂದು ಜನ ತಿಂಡಿ ಎಲ್ಲ ತಂದು ಪ್ರಾಣಿಗಳಿಗೆಲ್ಲ ಹಾಕಿ ಅದ್ರ ಹೆಲ್ತ್ ಕೂಡ ಅಪ್ಸೆಟ್ ಆಗ್ತಿತ್ತು. ಹಾಗಾಗಿ ತಿಂಡಿನ ಹಲೋ ಇಲ್ಲ. ಲಾಸ್ಟ್ ಈಗ 4 ಕಿಲೋಮೀಟರ್ ಅಂದೆ ಅಲ್ವಾ, ಲಾಸ್ಟ್ ಕಿಲೋಮೀಟರಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಮಾತ್ರ ತಿಂಡಿ ತಿನ್ನೋದಕ್ಕೆ ಹಲೋ ಇರುತ್ತೆ. ಈಗ ನೋಡಿ ನಾನು ತೋರಿಸ್ತಿರೋದು ಒಂದು ಫೌಂಟೇನ್ ಥರ ಮಾಡಿದ್ದಾರೆ ಒಳಗಡೆ. ತುಂಬ ಚೆನ್ನಾಗಿದೆ. ಫೋಟೋಗ್ರಫಿಗೆಲ್ಲ ಫೋಟೋ ತೆಗೆಸ್ಕೊಳ್ಳೋದಕ್ಕೆ, ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಈ ಮೊಬೈಲ್ಗಿಂತ ಕಣ್ಣಲ್ಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸಿತ್ತು. ಅಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ನಾವು ಡೀರ್ಗಳನ್ನ ಸೆಕ್ಷನ್ಗೆ ಬಂದಿದ್ದೀವಿ. ತುಂಬ ಲಾಸ್ಟ್ ಟೈಮ್ ಬಂದಾಗ ಡೀರ್ಗಳು ತುಂಬ ಇತ್ತು ಅನಿಸ್ತು. ಈ ಸಲ ಒಂದು ಸ್ವಲ್ಪ ಕಡಿಮೆ ಆಗಿದೆ. ನನ್ನ ಫೇವ್ರೆಟ್ ಅನಿಮಲ್ನ ತೋರಿಸ್ತಾ ಇದ್ದೀನಿ. ನನಗೆ ತುಂಬ ಫೇವ್ರೆಟ್ ಅಂದರೆ ನನಗೆ ಎಲಿಫೆಂಟು. ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ, ಆದರೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಅದು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿತ್ತು ಅಂದರೆ ನಮಗಂತೂ ತುಂಬ ಖುಷಿ ಕೊಡ್ತು. ಝೂ ಹೋಗಬೇಕು ಅಂತ ಅಂದರೆ ನಮಗೆ ಮೇಯ್ನಾಗಿ ಟೈಗರು, ಲಯನ್ನು, ಚೀತಾ ಮತ್ತು ಎಲಿಫೆಂಟ್ ನೋಡಬೇಕು ಅಂತ ತುಂಬ ಆಸೆ ಇರುತ್ತೆ. ಅದರಲ್ಲೂ ನನಗೆ ಎಲಿಫೆಂಟ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿತ್ತು ಅಂದರೆ ನಮ್ಮನ್ನ ನೋಡಿ ವಿಶ್ ಕೂಡ ಮಾಡ್ತಿತ್ತು. ಅದು ಆಲ್ರೆಡಿ ಅಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಅನಿಸುತ್ತೆ. ತುಂಬ ಖುಷಿ ಕೊಡ್ತಾಯಿತ್ತು. ಮೈಸೂರು ಝೂನಲ್ಲಿರೋ ಪ್ರಾಣಿಗಳನ್ನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರಲ್ಲ, ಅದ್ರ ಹೆಲ್ತ್ ನೋಡಿಕೊಂಡು ಮತ್ತು ಹೆಲ್ತಿಯಾದ ಫುಡ್ಡು ಕೊಟ್ಟು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರಲ್ಲ, ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಕೂಡ ವಿಸಿಟ್ ಮಾಡಿ. ಥ್ಯಾಂಕ್ ಯು.